ಒಬ್ರು ಪೇರೆಂಟ್ ಯಾರೋ ಈಗ ಫಿಟ್ಸ್ ನೋಡಿದ್ದಾರೆ, ಯಾರೋ ಮಗುವಲ್ಲಿ ಒಂದು ಸೀಜರ್ನ ಐಡೆಂಟಿಫೈ ಮಾಡಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಎಸ್ಪೆಷಲಿ ಮಿಡ್ ನೈಟ್ ಅಲ್ಲಿ ಜ್ವರ ಬಂದ ಇರ್ಬೋದು, ಏನೇ ಕಾರಣದಿಂದ ಇರ್ಬೋದು, ಇಮ್ಮಿಡಿಯೇಟ್ ರಿಯಾಕ್ಷನ್ ಏನಿರ್ಬೇಕು? ಅಫ್ಕೋರ್ಸ್ ಡಾಕ್ಟರ್ ಹತ್ರ ಹೋಗ್ತಾರೆ, ಬಟ್ ಡಾಕ್ಟರ್ ಅವೈಲೇಬಲ್ ಇಲ್ಲ. ಬಟ್ ಬಿಫೋರ್ ಯು ಗೋ ಟು ದ ಡಾಕ್ಟರ್, ಏನ್ ಮಾಡ್ಕೋಬಹುದು ಅವ್ರು ಜಸ್ಟ್ ಟು ಹೆಲ್ಪ್ ದ ಕಿಡ್? ಹೌದು. ಸೊ ಇದು ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ತಿಳ್ಕೊಬೇಕು. ಫಸ್ಟ್ ಏಡ್, ಸೀಜರ್ ಮಗು ಯಾರೇ ಆಗ್ಲಿ, ನಿಮ್ಮ ಮನೇಲಿ ನಿಮ್ಮ ಮಗು ಆಗ್ಲಿ, ಸುತ್ತಮುತ್ತ ಇದ್ದಾಗ ಯಾರಿಗೇ ಆಗ್ಲಿ ಫಿಟ್ಸ್ ಬಂತು ಅಂದ್ರೆ ಫಸ್ಟು ಅವ್ರನ್ನ ಹೋಗ್ಬಿಟ್ಟು ಹಿಂಗೆ ರೆಸ್ಟ್ರೇನ್ ಮಾಡಬಾರ್ದು, ಕಟ್ಟಾಕ್ಬಾರ್ದು, ಫ್ರೀ ಬಿಡಬೇಕು. ಸುತ್ತಮುತ್ತ ಎನ್ವಿರಾನ್ಮೆಂಟ್ ನ ಕ್ಲಿಯರ್ ಮಾಡ್ಬೇಕು. ಏನಾದ್ರು ಶಾರ್ಪ್ ಆಬ್ಜೆಕ್ಟ್ಸ್ ಏನಾದ್ರು ಇದ್ರೆ ಅದನ್ನೆಲ್ಲ ಫಸ್ಟ್ ಕ್ಲಿಯರ್ ಹರ್ಟ್ ಮಾಡ್ಕೋಬಹುದು, ಅದು ಒಂದು. ಆಮೇಲೆ ಮಗುನ ಲೆಫ್ಟ್ ಸೈಡ್ಗೆ ಮಲಗಿಸ್ಬೇಕು. ಲೆಫ್ಟ್ ಸೈಡ್ ಸ್ಟ್ರೇಟ್ ಬೆನ್ ಮೇಲೆ ಮಲಗಿಸ್ಬಾರ್ದು, ಲೆಫ್ಟ್ ಸೈಡ್ಗೆ ಮಲಗಿಸ್ಬೇಕು. ಯಾಕೆಂದ್ರೆ ಫಿಟ್ಸ್ ಬರೋ ಟೈಮಲ್ಲಿ ಪ್ರಜ್ಞೆ ಇರಲ್ಲ, ವಾಮಿಟ್ ಏನಾರ ಆದ್ರೆ ನೆತ್ತಿಗೆ ಇರುತ್ತೆ, ಚೋಕ್ ಆಗುತ್ತೆ, ಇಮಿಡಿಯೇಟ್ ಆಗಿ ಮಗು ಕೊಲಾಪ್ಸ್ ಆಗ್ಬೋದು. ಸೊ ಮಗುನ ಲೆಫ್ಟ್ ಸೈಡಿಗೆ ಮಲಗಿಸಿ ಫ್ರೀ ಬಿಡ್ಬೇಕು, ಮಗುನ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಬೇಕು. ಇದು ಪ್ರೈಮರಿ. ಏನ್ ಮಾಡಬಾರ್ದು ಅಂದ್ರೆ ಬಾಯಿಗೆ ಬಟ್ಟೆ ಹಾಕೋದು, ತುರ್ಕ್ತಾರೆ ಕೆಲವರು ಬಾಯಿಗೆ ಬಟ್ಟೆ, ಅದ್ರ ಈ ಕಬ್ಣ ಕೊಡೋದು, ಅದು ಕಂಪ್ಲೀಟ್ಲಿ ಇಟ್ ಇಸ್ ಅ ಮಿಸ್ಕನ್ಸೆಪ್ಷನ್. ಅದರಿಂದ ಏನೂ ರೋಲ್ ಇಲ್ಲ. ಕಬ್ಣ ಕೀ ಕೊಡೋದು ಏನೂ ರೋಲ್ ಇಲ್ಲ ಫಿಟ್ಸ್ ಅಲ್ಲಿ. ಫಿಟ್ಸಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅದು ಮುಂಚೆಯಿಂದ ಬಂದಿರೋದು ಅದೇ. ನಾರ್ಮಲಿ ಮೆಜಾರಿಟಿ ಆಫ್ ದ ಫಿಟ್ಸು 2-3 ನಿಮಿಷಕ್ಕೆ ನಿಲ್ಲುತ್ತೆ. ಅದೊಂದು ಕನ್ಸೆಪ್ಷನ್. ಕೀ ಹುಡುಕಿ ನೀವು ಬಂದು ತಂದು ಕೊಡೋಷ್ಟೊತ್ತಿಗೆ ನಾರ್ಮಲಿನೂ ಫಿಟ್ಸ್ ನಿಲ್ತಿತ್ತು, ನೀವು ಆ ಟೈಮಿಗೆ ಕೀ ಕೊಟ್ಟಿದ್ದೀರಾ, ನಿಂತಿದೆ. ಸೊ ಅದರಿಂದ ನಿಲ್ತು ಅನ್ನೋದಲ್ಲ, ಇದು ಹಿಂಗೇನೆ ವರ್ಷಾನ್ಗಟ್ಲೆಯಿಂದ ಬಂದಿರೋ ಅಷ್ಟೇನೆ. ಸೊ ಅದು ಮಾಡಬಾರ್ದು. ನೆಕ್ಸ್ಟ್ ಏನಂತೀನಿ ಅಂದ್ರೆ, ಈಗ ವಾಟ್ ಇಸ್ ಅವೈಲಬಲ್ ಅಂತ ಅಂದ್ರೆ, ಈ ತರ ಮಗು ಒಂದು ಫಿಟ್ಸಿನ ರಿಸ್ಕ್ ಇದೆ ಅಂದ್ರೆ ಸ್ಪ್ರೇ ಅವೈಲಬಲ್ ಇದೆ. ನೇಸಲ್ ಸ್ಪ್ರೇ ಅಂತೀವಿ, ಮೂಗಿಗೆ ಹಾಕೋ ಸ್ಪ್ರೇ. ಯಾಕಂದ್ರೆ ಫಿಟ್ಸ್ ಬರೋ ಟೈಮಲ್ಲಿ ಮಗು ಪ್ರಜ್ಞೆ ಇರಲ್ಲ, ಬಾಯಿಂದ ನಾವೇನು ಕೊಡ್ಲಿಕ್ಕಾಗಲ್ಲ, ಯಾಕಂದ್ರೆ ಅದು ಸ್ವಾಲೋ ಮಾಡೋ ಒಂದು ಕೆಪಾಸಿಟಿ ಇರಲ್ಲ. ಸೊ ಎಮರ್ಜೆನ್ಸಿ ನೇಸಲ್ ಸ್ಪ್ರೇ ಇದೆ. ಈ ಫಿಟ್ಸಿನ್ ಮೆಡಿಸಿನ್ನೇ ಮೂಗಲ್ಲಿ ಹಾಕೋ ತರ ಸ್ಪ್ರೇ. ಬಟ್ ಅದನ್ನ ನೀವು ಡಾಕ್ಟರ್ ಹತ್ರ, ನಿಮ್ ನ್ಯೂರಾಲಜಿಸ್ಟ್ ಇಲ್ಲ ಪಿಡಿಯಾಟ್ರಿಷಿಯನ್ ಹತ್ರ ಹೇಳ್ಕೊಂಡು, ಯಾಕಂದ್ರೆ ಡೋಸು ಯಾಕಂದ್ರೆ ಮಕ್ಕಳಲ್ಲೆಲ್ಲಾನು ನಾವು ಏಜು ಮತ್ತೆ ತೂಕದ ಪ್ರಕಾರ ನಾವು ಡೋಸ್ ಹೇಳ್ತೀವಿ. ಸೊ ಎಷ್ಟು ಪಫ್ ಕೊಡ್ಬೇಕು ಏನು ಅನ್ನೋದನ್ನ ಅದನ್ನ ಅಕಾರ್ಡಿಂಗ್ ಆ ಮಗು ಪ್ರಕಾರ ಹೇಳ್ತಾರೆ, ಅದನ್ನ ಕೊಡ್ಬೋದು. ಅದನ್ನ ಕೊಟ್ಟಾದ್ಮೇಲೆ ಆಗ ಇಮಿಡಿಯೇಟ್ಲಿ ಆಗ ಅಬಾರ್ಟ್ ಆಗುತ್ತೆ, ಅಂದ್ರೆ ಫಿಟ್ಸ್ ನಿಲ್ಲುತ್ತೆ, ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು. ಸೊ ನಾನು ಅರ್ಥ ಮಾಡ್ಕೊಂಡಿದ್ ಪ್ರಕಾರ ಇಲ್ಲಿವರೆಗೂ ಬಂದಾಗ ನಮ್ ಕೈಯಿಂದ ಏನು ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ನೀವು ಏನ್ ಹೆಲ್ಪ್ ಮಾಡ್ಬೋದು ಅಂದ್ರೆ, ಮಗು ತನ್ನನ್ನ ಇನ್ನೂ ಹರ್ಟ್ ಮಾಡ್ಕೋಬಾರ್ದಂತ ಅಕ್ಕಪಕ್ಕದಲ್ಲಿರೋ ವಸ್ತುಗಳನ್ನ ಸೈಡ್ಗೆ ಇಡಬೇಕು, ಅಂಡ್ ಲೆಫ್ಟ್ ಅಲ್ಲಿ ತಿರುಗಿಸ್ಬಿಟ್ಟು ಇನ್ ಕೇಸ್ ವಾಮಿಟ್ ಮಾಡೋದಿದ್ರೆ ಹೊರಗೆ ಬರೋ ರೀತಿ ದಾರಿ ಮಾಡ್ಕೊಡ್ಬೇಕು. ಬಟ್ ಅದರ್ ದೆನ್ ದಟ್ ಇದಕ್ ಬೇರೆ ಏನು ಮಾಡಕ್ಕಾಗಲ್ಲ, ಆಟೋಮ್ಯಾಟಿಕ್ ಆಗಿ ಅದ್ರ ಪಾಡಿಗೆ ಹೋಗುತ್ತದು. ಯೂಶಲಿ ನೋಡಿ, ನಾ ಮೆಜಾರಿಟಿ ಟೈಮ್ಸ್ ಹೇಳಿದ್ನಲ್ಲ, 2-3 ನಿಮಿಷದಲ್ಲಿ ನಿಂತು ಬಿಡುತ್ತೆ. ಸೊ ದೆನ್ ನೀವು ಆಮೇಲೆ ಅದು ನಿಂತಾದ್ಮೇಲೆ ಮಗು ಯಾವ ಸ್ಟೇಟ್ ಅಲ್ಲಿ ಇರುತ್ತೆ, ಇಲ್ಲ ನಿದ್ದೆ ಸುಸ್ತಾಗಿರುತ್ತೆ, ಆಮೇಲೆ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ, ಅವರು ಚೆಕ್ ಮಾಡ್ಬಿಟ್ಟು ಗ್ಲೂಕೋಸ್ ಹಾಕ್ತಾರೆ, ಇಲ್ಲ ಇಂಜೆಕ್ಷನ್ಸ್ ಕೊಡ್ತಾರೆ, ಇದೆಲ್ಲ ಆಗುತ್ತೆ. ಬಟ್ ಕೆಲವು ಸತಿ ಏನಾಗುತ್ತೆ, ಪ್ರೊಲಾಂಗ್ ಆಗ್ತಿದ್ದಾಗ ಈ ತರ ಸ್ಪ್ರೇ ಇದ್ರೆ ಎಮರ್ಜೆನ್ಸಿ ಹ್ಯಾಂಡಿ ಇರುತ್ತೆ, ತಕ್ಷಣಕ್ಕೆ ಫಿಟ್ಸ್ ನಿಲ್ಲುತ್ತೆ. ಆಮೇಲೆ ಅಂದ್ರೂ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇಬೇಕು, ಚೆಕಪ್ ಆಗ್ಲೇಬೇಕು. ಬಿಕಾಸ್ ಇದು ದೊಡ್ಡವರಲ್ಲ, ಮಕ್ಕಳು. ಯಾಕಂದ್ರೆ ಆ ಫಿಟ್ಸ್ ಆಗಿದ್ದ ಟೈಮಲ್ಲಿ ಗ್ಲೂಕೋಸ್ ವೇರಿಯೇಷನ್ಸ್ ಆಗ್ಬೋದು, ಆಕ್ಸಿಜನ್ ವೇರಿಯೇಷನ್ಸ್ ಆಗ್ಬೋದು ಮಗುಗೆ. ಸೊ ಆಮೇಲೆ ಒಂದೇ ಸತಿ ಫಿಟ್ಸ್ ಬಂದು ನಿಲ್ಲುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ. ಇನ್ನೊಂದು 10 ನಿಮಿಷ ಬಿಟ್ಟು ಮತ್ತೇನು ಬರ್ಬೋದು, ಪದೇ ಪದೇ ಬರ್ಬೋದು. ಇಲ್ಲಾಂದ್ರೆ ಕೆಲವು ಸತಿ ಫಿಟ್ಸು ಕೆಲವ್ರಿಗೆ ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ಈ ತರನು ಇರ್ಬೋದು. ಸೊ ನೀವು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಈ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂತ, ಜನರಲೈಸ್ ಮಾಡಕ್ಕಾಗಲ್ಲ ಏನು. ಹೌದು. ಸೊ ಬೆಟರ್ ಇಮಿಡಿಯೇಟ್ ಆಗಿ ಹತ್ರದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಓಕೆ.